ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕರ್ವಿಸ್ ಗಾರ್ಡನ್. ಇವತ್ತಿನ ಸೂಪರ್ ಟೇಸ್ಟಿ ರೆಸಿಪಿ ಚಿಕನ್ ಪೆಪ್ಪರ್ ಫ್ರೈ. ಮೊದಲಿಗೆ ಕಡಾಯಿ ಬಿಸಿ ಆದಮೇಲೆ 5 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕಿದ್ದೀನಿ. ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಕಿದ್ದೀನಿ, ಕೊತ್ತಂಬರಿ ಬೀಜ. ಇದು ಒಂದು ಸ್ವಲ್ಪ ರೋಸ್ಟ್ ಆಗ್ತಾ ಇರಲಿ. ಇದು ರೋಸ್ಟ್ ಆಗ್ತಾ ಇದ್ದ ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ ಹಾಗೂ ಸ್ಟಾರ್ ಅನೀಸ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ತಿಟ್ಕೊಂಡು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಕಡಾಯಿ ಇಟ್ಕೊಂಡು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ಇದಕ್ಕೆ ದೊಡ್ಡ ಸೈಜ್ದು 2 ಬೆಳ್ಳುಳ್ಳಿ ಹಾಗೆ 2 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತೆಂಗಿನೆಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಘಮ ಕೊಡುತ್ತೆ ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕಿದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ. ಇದಕ್ಕೆ 2 ದೊಡ್ಡ ಸೈಜ್ದು ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗ್ತಿದೆ. ಇದಕ್ಕೆ ಈಗ ನಾನು 2 ರಿಂದ 3 ಗ್ರೀನ್ ಚಿಲ್ಲಿನ ಹಾಕಿದ್ದೀನಿ. ಇಲ್ಲಿ ನಾನು 2.5 ರಿಂದ 2.25 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ನನಗೆ ಒಂದು ಬರ್ಡೇ ಆರ್ಡರ್ ಬಂದಿತ್ತು. ಒಂದು 15 ಮೆಂಬರ್ಸಿಗೆ ಆಗುವಷ್ಟು ಮಾಡೋಕ್ಕೆ ಹೇಳಿದರು. ಅವರು ಚಿಕನ್ ಕೊಟ್ಟು ಚಿಕನ್ ಸಾರು ಹಾಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಹೇಳಿದರು. ಎಲ್ಲೋ ಹೊರಗಡೆ ಹೋಗಿ ಹೋಟೆಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿನೂ ತುಂಬ ಹೆಲ್ದಿಯಾಗಿಯೂ ಇರುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಗೆ 1/2 ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 15 ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ನಾವು ಇದನ್ನ ಚಿಕನ್ ಚೆನ್ನಾಗಿ ನೀರು ಬಿಡುವಷ್ಟು ಬೇಯಲಿ. ಈಗ ನಾವು ಮಸಾಲೆಗಳನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಪೌಡರ್ ಆಗಿದೆ. ಜಾಸ್ತಿ ಸಣ್ಣ ಆಗೋದು ಬೇಡ, ಮೀಡಿಯಮ್ ಸೈಜಲ್ಲೇ ಇರಲಿ ಪೌಡರ್. ಲಿಡ್ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ತಳ ಹಿಡ್ಬಿಡುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೂ ಈ ಮಳೆಗಾಲ ಟೈಮಲ್ಲಿ ಏನಾದರೂ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸಿದ್ರೆ ಒಂದ್ಸಲ ಮಾಡಿ. ಇದರ ಟೇಸ್ಟಿಗೆ ಫ್ಯಾನ್ ಆಗ್ತಿರೋ ಪಕ್ಕ. ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಚಿಕನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಇನ್ನೂ ನೀರು ಬಿಟ್ಟಿಲ್ಲ. ನೀರು ಬಿಡೋ ತನಕ ಬಾಯ್ಲ್ ಆಗಬೇಕಿದು. ಬಾಯ್ಲ್ ಆಗ್ತಾ ಇರಲಿ. ನೋಡಿ, 15 ರಿಂದ 20 ನಿಮಿಷ ಆಗಿದೆ. ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ. ಬಟ್ ನಮಗೆ ಇಷ್ಟು ನೀರು ಅವಶ್ಯಕತೆ ಇಲ್ಲ. ನೀರು ಸ್ವಲ್ಪ ಕಡಿಮೆ ಆಗಬೇಕಾಗತ್ತೆ. ಇದೇ ನಾವು ಗ್ರೇವಿ ಮಾಡೋಂಗಿದ್ರೆ ನೀರು ಬೇಕಾಗತ್ತೆ. ಬಟ್ ಈಗ ನನಗೆ ನೀರು ಬೇಡ. ಆದ ಕಾರಣ ಲಿಡ್ ಓಪನ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ, ನೀರು ಕಡಿಮೆ ಆಗುತ್ತೆ. ಇದು ಮಾಡೋದೇನು ತುಂಬ ಕಷ್ಟ ಇಲ್ಲ, ತುಂಬ ಈಸಿ ರೆಸಿಪಿ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಈಗ ಸ್ವಲ್ಪ ನೀರು ಕಡಿಮೆ ಆಗ್ತಾ ಬಂತು. ಇದಕ್ಕೆ ನಾವೇನು ಪೌಡರ್ ಮಾಡಿಟ್ಟಿದ್ವಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ನೀರೆಲ್ಲ ಖಾಲಿಯಾಗಿ ಡ್ರೈ ಆಗಿರುತ್ತೆ. ಹಾಗೆ ನನಗೆ ಆರ್ಡರ್ ಬಂದಿರೋ ಚಿಕನ್ ಸಾರು ಏನಿದೆ ಅದನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಎಲ್ಲ ರೆಸಿಪಿಗಳು ನಿಮಗೆ ರೀಚ್ ಆಗುತ್ತೆ. ಪೌಡರ್ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ, ಯಾಕಂದರೆ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ. ಈ ಕಡಾಯಿ ನಾನ್ ಸ್ಟಿಕ್ ಆಗಿರೋ ಕಾರಣ ಅಷ್ಟು ತಳ ಹಿಡ್ಕೋತಾ ಇಲ್ಲ. ಅದೇ ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಅದೆಲ್ಲ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ, ನೋಡ್ಕೋಬೇಕಾಗತ್ತೆ. ನೋಡಿ, ಈಗ ನೀರೆಲ್ಲ ಕಡಿಮೆಯಾಗಿ ಡ್ರೈ ಆಗಿದೆ. ಇದಕ್ಕೆ ಈಗ ನಾವು ಹುಳಿಗೆ ನಿಂಬೆಹಣ್ಣು ಹಾಕೋಣ. ಇಲ್ಲಿ ನಾನು 1 ಇಡೀ ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಚಿಕನ್ 1 kg ಇದ್ದರೆ ಅರ್ಧ ಹೋಳು ಸಾಕಾಗತ್ತೆ. ಇದಕ್ಕೆ ಉಪ್ಪು, ಹುಳಿ, ಖಾರ ಅಷ್ಟು ಸರಿಯಾಗಿದ್ರೇ ಟೇಸ್ಟ್ ಕಡಕ್ಕಾಗಿರುತ್ತೆ. ಸೊ ಎಲ್ಲ ಸರಿಯಾಗಿಯೇ ಹಾಕ್ಕೊಳ್ಳಿ. ಇದಕ್ಕೆ ಈಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದಾಗಿ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕ್ಕೋತೀನಿ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಒಂದಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನ ಮೇಲ್ಗಡೆ ಹಾಕ್ಕೋತೀನಿ. ಇದು ಹಾಕೋದ್ರಿಂದ ಗಾರ್ನಿಷಿಂಗು ಇರುತ್ತೆ, ಪ್ಲಸ್ ಟೇಸ್ಟು ಚೆನ್ನಾಗಿರುತ್ತೆ. ಫೈನಲ್ ಆಗಿ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.